ಹಾಯ್ ಹಲೋ ವೀಕ್ಷಕರೇ, ನಾವಿವತ್ತು ಎಗ್ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನಾನು ಯಾವ ರೀತಿಯಲ್ಲಿ ಎಗ್ ಮಸಾಲವನ್ನು ಮಾಡ್ತೇನೆ ಅಂತ ಹೇಳ್ತೇನೆ ನೋಡಿ. ನಾನೊಂದು ಇಲ್ಲಿ ಫಸ್ಟಿಗೆ ಒಂದು ಟಿಪ್ಸ್ ಹೇಳ್ತೇನೆ ನೋಡಿ. ಈ ಥರ ನಾನು ಒಂದು ವಾಟರಲ್ಲಿ ಒಂದು 6 ಎಗ್ಗನ್ನು ತೆಗೆದುಕೊಂಡಿದ್ದೇನೆ. ಇದೊಂದು ಟಿಪ್ಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಇದೊಂದು ಟಿಪ್ಸ್ ನಾನು ಹೇಳಿಕೊಡುವಂತೆ ಮಾಡಿ ನೀವು ಕೂಡ ನೋಡಿ. ಇಲ್ಲಿ ಒಂದು ಮೊಟ್ಟೆ ಮುಳುಗುವಷ್ಟು ನೀರು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಎಷ್ಟು ಮೊಟ್ಟೆ ಬೇಕಾದರೂ ನೀವು ತೆಗೆದುಕೊಳ್ಬೋದು. ಮತ್ತು ಇದಕ್ಕೆ ಉಂಟಲ್ಲ, ನಾನು ಈ ಮೊಟ್ಟೆಗೆ ಬೇಯಿಸಲಿಕ್ಕೆ ಏನು ಮಾಡ್ತೇನೆ ಅಂದರೆ, ನಾನು ಒಂದು ಕಲ್ಲು ಉಪ್ಪನ್ನು ಸ್ವಲ್ಪ ಹಾಕ್ತೇನೆ. ಅಂದರೆ ನಾನು ಒಟ್ಟಿಗೆ ಇಡುವಾಗ ನೋಡಿ, ಒಂದಿಷ್ಟು ಅಂದಾಜಿಗೆ ನಾನು ಕಲ್ಲು ಉಪ್ಪನ್ನು ಹಾಕ್ತಾಯಿದ್ದೇನೆ. ಈ ಕಲ್ಲು ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಹೊಟ್ಟೆ ಒಂದು ಚೂರು ಕೂಡ ಒಡೆಯೋದಿಲ್ಲ, ಸ್ವಲ್ಪ ಕೂಡ ಎಗ್ ಕ್ರ್ಯಾಕ್ ಆಗಿ ಬರೋದೇ ಇಲ್ಲ ಫ್ರೆಂಡ್ಸ್. ಅಷ್ಟು ಪರ್ಫೆಕ್ಟಾಗಿ ಬೆಂದಿರುತ್ತೆ. ಒಂದು 10 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಫ್ರೆಂಡ್ಸ್. ಅಷ್ಟು ಪರ್ಫೆಕ್ಟಾಗಿ ಎಗ್ ಬೆಂದಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಒಂದು ಸ್ವಲ್ಪ ಕೂಡ ಮೊಟ್ಟೆ ಒಡೆಯೋದೇ ಇಲ್ಲ. ಈಗ ನೋಡು, ನಾನು ಮೊಟ್ಟೆಯನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ. ಕುದೀತಾ ಉಂಟು ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡ್ಬೋದು ಯಾವ ಥರ ಬೇಯ್ತಾ ಉಂಟು ಮೊಟ್ಟೆ ಅಂತೇಳಿ ನೋಡಿ. ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಕೂಡ ಬರಲಿಲ್ಲ. ನಾವು ಈ ಥರ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಮೊಟ್ಟೆ ಕೂಡ ಅದು ಎಳ್ಕೊಳ್ಳುತ್ತೆ. ಅಂದರೆ ಆ ಉಪ್ಪಿನ ಟೇಸ್ಟ್ ಕೂಡ ಮೊಟ್ಟೆಯಲ್ಲಿರ್ತದೆ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಸಿಪ್ಪೆ ಎಲ್ಲ ತೆಗೆದಾಗಿದೆ ನೋಡಿ. ಯಾವ ಥರ ಒಂದೇ ಒಂದು ಕ್ರ್ಯಾಕ್ ಕೂಡ ಬೀಳಲಿಲ್ಲ ನೋಡಿ. ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ. ಈ ಥರ ಟಿಪ್ಸ್ ನಿಮಗೂ ಕೂಡ ಗೊತ್ತಿತ್ತ ಮೊದಲೇ? ಇಲ್ಲದಿದ್ದರೆ ಈ ಥರ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾವು ಮಸಾಲೆ ಮಾಡೋದು ಹೇಗೆ ಅಂತೇಳಿ ನೋಡುವ. ನೋಡಿ, ಈ ಥರ ನಾನು ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇರೋದು ಫ್ರೆಂಡ್ಸ್. ತೆಂಗಿನ ಎಣ್ಣೆಯಷ್ಟು ರುಚಿ ಯಾವ ಆಯಿಲಲ್ಲಿ ಕೂಡ ಕೊಡೋದಿಲ್ಲ ಫ್ರೆಂಡ್ಸ್. ನಾವು ನಾನ್ ವೆಜ್ ಅಡಿಗೆಗಂತೂ ತೆಂಗಿನ ಎಣ್ಣೆಯನ್ನೇ ಉಪಯೋಗಿಸೋದು. ನೋಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಸ್ವಲ್ಪ ಬರ್ನ್ ಆದ ನಂತರ ಒಗ್ಗರಣೆ ಸೊಪ್ಪು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಒಂದು ಈರುಳ್ಳಿ, 2ರಷ್ಟು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್, ಸ್ವಲ್ಪ ದೊಡ್ಡ ಗಾತ್ರದ್ದು. ಇವಾಗ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಇದರ ಬಣ್ಣ ಚೇಂಜ್ ಆಗುವವರೆಗೂ ನಾವು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಫ್ರೈ ಮಾಡಿಕೊಳ್ಳುವ. ನಾವು ಈರುಳ್ಳಿಯನ್ನು ಎಷ್ಟು ಫ್ರೈ ಮಾಡ್ತೇವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರ್ತದೆ ಫ್ರೆಂಡ್ಸ್. ನಮಗೆ ಇಲ್ಲಿ ಈರುಳ್ಳಿ ಜಾಸ್ತಿ ಬೇಕಂದರೆ, ಮಸಾಲೆ ಜಾಸ್ತಿ ಬೇಕು, ಈರುಳ್ಳಿ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಇವಾಗ ನೋಡಿ ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕವಾಗಿ ಕಟ್ ಮಾಡಿಕೊಂಡಿದ್ದೇನೆ, ಅದನ್ನು ಸೇರಿಸಿಕೊಳ್ತಾ ಇದ್ದೇನೆ. ಅದು ಕೂಡ ಸ್ವಲ್ಪ ನಾವು ಆಯಿಲ್ ಜೊತೆಗೆ ಸ್ವಲ್ಪ 1-2 ಸೆಕೆಂಡ್ ಫ್ರೈ ಆದರೆ ಸಾಕು ಫ್ರೆಂಡ್ಸ್. ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನಂತರ ಇದಕ್ಕೆ ನಾನು ಒಂದು 2ರಷ್ಟು ಟೊಮೊಟೊವನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಟೊಮೊಟೊ ಕೂಡ ಹೇಗೆ ಹಾಕಬೇಕಂದ್ರೆ, ಈ ಈರುಳ್ಳಿಯ ಜೊತೆಗೆ ಅದು ಕೂಡ ಒಳ್ಳೆ ಬಾಡಿದ ರೀತಿ ಆಗಬೇಕು. ಅಂದರೆ ಸ್ಮ್ಯಾಶ್ ಆಗುವ ಟೈಪ್ ಆಗ್ತದೆ ಫ್ರೆಂಡ್ಸ್. ನಾವು ನೀರೇನು ಸೇರಿಸಿಕೊಳ್ಳಿಕ್ಕಿಲ್ಲ ಇವಾಗ. ಬೇರೆ ನಾವು ಆನಿಯನ್ ಮತ್ತು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಫ್ರೆಂಡ್ಸ್. ಇವೆಲ್ಲವೂ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಅರಶಿನ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿದ್ದೇನೆ ಫ್ರೆಂಡ್ಸ್. ಅರಶಿನ ಹಾಕಿದ ನಂತರ ಉಂಟಲ್ಲ, ಇಲ್ಲಿ ನಾನಿವಾಗ ಉಪ್ಪಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಎಷ್ಟು ರುಚಿಗೆ ತಕ್ಕಷ್ಟು ನಾವು ಎಷ್ಟು ಬೇಕೋ ಅಷ್ಟು ಉಪ್ಪಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳುವ ಉಪ್ಪಿನ ಜೊತೆಗೆ. ಅಂದರೆ ಬೇಗ ಸ್ವಲ್ಪ ಸ್ಮ್ಯಾಶ್ ಎಲ್ಲ ಜಾಸ್ತಿ ಆಗದಿದ್ದರೆ, ಉಪ್ಪು ಸೇರಿಸಿದರೆ ಸ್ವಲ್ಪ ಬೇಗ ಬಾಡ್ತದೆ. ಟೊಮೊಟೊ ಈರುಳ್ಳಿ ಎಲ್ಲ ಬೇಗ ಬಾಡಿಕೊಳ್ತದೆ ಫ್ರೆಂಡ್ಸ್. ಆದ ಕಾರಣ ನಾವು ಮೊದಲೇ ಉಪ್ಪು ಸೇರಿಸಿದರೆ ಸಾಕಾಗುತ್ತೆ. ಇನ್ನು ನೋಡ್ಬೋದು ಫ್ರೆಂಡ್ಸ್, ನಾವಿಲ್ಲಿ ಈ ಎಗ್ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಒಂದು ಉತ್ತಮವಾದ ಒಂದು ಮಸಾಲೆಯನ್ನು ಯೂಸ್ ಮಾಡ್ತೇನೆ ಫ್ರೆಂಡ್ಸ್. ಆ ಮಸಾಲೆ ಯಾವುದಂತ ನಿಮಗೂ ಗೊತ್ತಾಗಬೇಕಾ? ಹಾಗಾದರೆ ವಿಡಿಯೋ ನೋಡುವ. ನೋಡಿ, ಇಲ್ಲಿ ನಾನು ಚಿಕನ್ ಮಸಾಲವನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಇದರದ್ದು ಟೇಸ್ಟೇ ಬೇರೆ ಫ್ರೆಂಡ್ಸ್. ಅಲ್ಟಿಮೇಟ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಚಿಕನ್ ಮಸಾಲ ಕೂಡ ನೀವು ಹಾಕಿಕೊಳ್ಬೋದು. ಅಂದರೆ ಸೇಮ್ ಚಿಕನ್ ಏನು ನಾವು ಮಾಡ್ತೇವೆ ಮಸಾಲ, ಅದೇ ಟೈಪ್ ಫ್ಲೇವರ್ ಬರ್ತದೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ 6 ಮೊಟ್ಟೆಗೆ 2 ಪ್ಯಾಕೆಟ್ ನಾನು ಹಾಕಿದ್ದೇನೆ. ಅಷ್ಟು ಸಾಕಾಗುತ್ತೆ. ಅಂತೂ ಅದ್ಭುತ ಟೇಸ್ಟ್ ಕೊಡ್ತದೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಚಿಕನ್ ಮಸಾಲದೊಂದಿಗೆ ಟ್ರೈ ಮಾಡಿ ಫ್ರೆಂಡ್ಸ್. ಒಳ್ಳೆ ಟೇಸ್ಟ್ ಕೊಡ್ತದೆ. ನೋಡಿ, ಇಲ್ಲಿ ನಾನೊಂದು ಅರ್ಧ ಕಪ್ ನಾನು ವಾಟರ್ ಹಾಕಿಕೊಳ್ತಾ ಇದ್ದೇನೆ. ಅಂದರೆ ಎಲ್ಲ ಟೇಸ್ಟ್ ಎಲ್ಲ ಅದರ ಆನಿಯನ್ ಮತ್ತು ಟೊಮೊಟೊ ಜೊತೆ ಅದು ಎಳ್ಕೊಳ್ಳುತ್ತೆ ಫ್ರೆಂಡ್ಸ್. ಅಷ್ಟು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾವು ನೀರು ಹಾಕಿಕೊಳ್ಬೋದು. ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿಕೊಂಡ್ರೆ ಸಾಕು. ನಾನು ಇಲ್ಲಿ ಹುಳಿಗೆ ಬೇರೆ ಏನು ಹಾಕ್ತಾಯಿಲ್ಲ. ಅಂದರೆ ಟೊಮೊಟೊ ಇಲ್ಲಿ 2 ಹಾಕಿದ್ದರಿಂದ ನಮಗೆ ಬೇರೆ ಇನ್ನು ಹುಣಸೆ ಹುಳಿ, ಲಿಂಬೆ ಹುಳಿ ಹಾಕುವ ಅಗತ್ಯ ಇಲ್ಲ ನಮಗೆ. ಅದೇ ಸಾಕಾಗ್ತದೆ. ಅದು ಅಷ್ಟೊಂದು ಟೇಸ್ಟಾಗಿ ಬರುತ್ತೆ.
ಇವಾಗ ನೋಡಿ ಇದು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಅಂದರೆ ನಾನು ಬೇರೆ ಏನು ಇಲ್ಲಿ ಸೇರಿಸಿಕೊಳ್ತಾ ಇಲ್ಲ, ಯಾಕೆಂದರೆ ಇದರಲ್ಲೇ ಉಂಟು ಫ್ರೆಂಡ್ಸ್, ಈ ಮಸಾಲೆಯ ಜೊತೆ ಎಲ್ಲ ಉಂಟು ಮಸಾಲೆ. ಅದಕ್ಕೆ ಬೇಕಾಗಿ ನಾನು ಏನು ಬೇರೆ ಮಸಾಲೆ ಧನಿಯಾ ಪೌಡ್ರ್ ಆ ಥರ ಏನು ಕೂಡ ಸೇರಿಸಿಕೊಳ್ತಾ ಇಲ್ಲ. ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಂದರೆ ಈ ಮಸಾಲೆ ಚೆನ್ನಾಗಿ ಕುದಿಬೇಕು. ಅಷ್ಟು ಕುದಿಯುವಷ್ಟು ನಾವು ಈ ಟೊಮೊಟೊ ಮತ್ತು ಆಯಿಲಲ್ಲಿ ಎಲ್ಲ ನಾವು ಬೆರೆಸಿಕೊಂಡು ನಾವು ಅದನ್ನು ಚೆನ್ನಾಗಿ ಸ್ವಲ್ಪ ಇದು ಮಾಡಿಕೊಳ್ಳುವ. ಇವಾಗ ನೋಡಿ ನಾನು ಎಗ್ಗನ್ನು ಈ ಥರ ಕಟ್ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ ನನಗೆ ಈ ಥರ ಕಟ್ ಮಾಡಿಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ನೋಡಿ ಇಲ್ಲಿ ನಾನು ಫಸ್ಟ್ ಎಗ್ಗನ್ನು ನಾನು ನೋಡಿ ಈ ಥರ ಹಾಕಿಕೊಳ್ತೇನೆ ಫ್ರೆಂಡ್ಸ್. ಈ ಥರ ಹಾಕಿಕೊಳ್ಬೇಕು. ಈ ಥರ ಹಾಕಿಕೊಳ್ತಾ ಇದ್ದೇನೆ ನಾನು, ಅಂದರೆ ಒಂದೊಂದನೇ ಕೈಯಲ್ಲಿ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನಾವು ಫಸ್ಟ್ ಉಲ್ಟ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನಾನು, ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದಿಕೊಳ್ತದೆ ನಾವು ಈ ಥರ ಬೇಯಿಸೋದ್ರಿಂದ. ನಾನು ಒಂದೊಂದೇ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನಾನಿಲ್ಲಿ 6 ಮೊಟ್ಟೆ ಬೇಯಿಸಿದ್ದೇನೆ ಫ್ರೆಂಡ್ಸ್. 1 ಮೊಟ್ಟೆ ಇಲ್ಲ ಇವಾಗಲೇ. ಈ 1 ಮೊಟ್ಟೆ ನನ್ನ ಮಗಳು ತಿಂದಾಯಿತು, ಬೆಂದ ಕೂಡಲೇ ನನ್ನ ಮಗಳು ತಿಂದಾಯಿತು. ಇವಾಗ ಬರೀ 5 ಮೊಟ್ಟೆಯನ್ನು ಮಾತ್ರ ನಾನು ಇಟ್ಟಿದ್ದೇನೆ. ಈ ಮಸಾಲೆಯನ್ನೆಲ್ಲ ಈ ಎಗ್ಗಿನ ಮೇಲೆ ನಾವು ಹಾಕಿಕೊಳ್ಳುವ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಳ್ಳುವ, ಒಂದೊಂದಕ್ಕೆ ಮಸಾಲೆ ಎಲ್ಲ ಹಾಕಿಕೊಳ್ಳುವ. ಗ್ಯಾಸ್ ಮಾತ್ರ ಸಿಮ್ಮಲ್ಲಿಡಿ ಫ್ರೆಂಡ್ಸ್, ಜಾಸ್ತಿ ಉರಿ ಬೇಡ ನಮಗೆ. ಈಗ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದರೆ ಸಾಕಾಗುತ್ತೆ. ನೋಡಿ ಈ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳುವ. ಅದರ ಮೇಲ್ಭಾಗಕ್ಕೆಲ್ಲ ಹಾಕಿ ಸ್ವಲ್ಪ ಒಂದು 2 ನಿಮಿಷ ನಾವು ಈ ಥರ ಬೇಯಿಸಿಕೊಳ್ಳುವ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ತದೆ ಮೊಟ್ಟೆ. ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಒಳ್ಳೆ ಟೇಸ್ಟ್ ಕೂಡ ಕೊಡ್ತದೆ. ನಾವು ಈ ಥರ ಒಂದು ಸಾರಿ ಮಾಡಿದರೆ ಇನ್ನೊಂದು ಸಾರಿ ಮಾಡುವ ಅಂತೇಳಿ ನಮಗೆ ತಿನ್ನುವ ಅಂತೇಳಿ ಫೀಲ್ ಆಗ್ತದೆ. ನಾನು ಇದಕ್ಕೆ ನೋಡಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಏನು ಗೊತ್ತಾ, ಸೀಕ್ರೆಟ್ ನಾನಿಲ್ಲಿ ಕಸೂರಿ ಮೇಥಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಒಂದು ಒಳ್ಳೆ ಘಮ ಕೊಡ್ತದೆ ಅಂತ ಹೇಳಿದರೆ ಕಸೂರಿ ಮೇಥಿ. ಈ ಮೊಟ್ಟೆ ಎಲ್ಲ ಪದಾರ್ಥಕ್ಕೂ ನಾವು ಕಸೂರಿ ಮೇಥಿ ಸೇರಿಸಿದರೆ ಒಳ್ಳೆ ರೀತಿಯಲ್ಲಿ ಘಮ ಕೊಡ್ತದೆ ಫ್ರೆಂಡ್ಸ್. ಲಾಸ್ಟಿಗೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಇದ್ದರೆ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿ ನಾನು ಅದನ್ನು ಬೇಯಿಸಿಕೊಳ್ತೇನೆ ಸ್ವಲ್ಪ ಹೊತ್ತು. ನೋಡಿ ನಾವಿವಾಗ ಈ ಎಗ್ಗನ್ನು ನಾವು ಟರ್ನ್ ಮಾಡಿ ಉಲ್ಟ ಹಾಕಿಕೊಳ್ಳುವ. ಈ ಥರ 1-2-3 ನಿಮಿಷ ಬೇಯಿಸಿ ಹಾಕ್ಕೊಂಡು ಆಯಿತು. ಇನ್ನು ಉಲ್ಟ ಹಾಕಿಕೊಳ್ಳುವ. ಒಳ್ಳೆ ರೀತಿಯಲ್ಲಿ ಮಸಾಲ ಒಳಗಿಂದ ಎಳೆದುಕೊಂಡಿರ್ತದೆ ಫ್ರೆಂಡ್ಸ್. ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಒಳ್ಳೆ ಟೇಸ್ಟ್ ಕೂಡ ನಮಗೆ ಕೊಡ್ತದೆ. ಅಷ್ಟು ಪರ್ಫೆಕ್ಟಾಗಿ ಎಗ್ ಮಸಾಲ ಬರ್ತದೆ ಫ್ರೆಂಡ್ಸ್. ಎಷ್ಟು ಟೇಸ್ಟ್ ಕೊಡ್ತದೆ ಅಂದರೆ ಈ ಮಸಾಲೆ ನಾವು ಚಿಕನ್ ಮಸಾಲ ಹಾಕಿರ್ತೇವಲ್ವ, ಸೇಮ್ ಚಿಕನ್ ಮಸಾಲ ಥರವೇ ಬರ್ತದೆ. ಅಷ್ಟು ಟೇಸ್ಟ್ ಪರಿಮಳ ಎಲ್ಲ ಆ ಥರವೇ ಬರ್ತಾ ಇರ್ತದೆ ಫ್ರೆಂಡ್ಸ್. ಒಂದು ಅದ್ಭುತವಾದ ರುಚಿ ಕೂಡ ಕೊಡ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಉತ್ತಮವಾಗಿ ನಮಗೆ ಎಗ್ ಮಸಾಲ ಸಿಗ್ತದೆ, ಅಷ್ಟು ಪರ್ಫೆಕ್ಟ್ ಆಗ್ತದೆ. ನೋಡಿ ನಾವು ಹೇಗೆ ಮಸಾಲೆಗೆಲ್ಲ ನೀರು ಹಾಕಿಕೊಂಡಿದ್ದೇವೆ ನೋಡಿ, ಎಲ್ಲ ಅಬ್ಸರ್ವ್ ಆಗಿ ಒಳ್ಳೆ ಪರ್ಫೆಕ್ಟ್ ರೀತಿಯಲ್ಲಿ ಮೊಟ್ಟೆಗೆ ನಾವು ಈ ಮಸಾಲೆ ಅಂಟಿಕೊಂಡಿದೆ ಫ್ರೆಂಡ್ಸ್. ನೀವು ಕೂಡ ಈ ಥರದ ಎಗ್ ಮಸಾಲವನ್ನು ಟೇಸ್ಟ್ ಮಾಡಬೇಕಾ ಫ್ರೆಂಡ್ಸ್? ಇವತ್ತೇ ಒಮ್ಮೆ ಮಾಡಿ ನೋಡಿ.